ಅದು 500 ರೂಪಾಯಿನೋ ಒಂದು ಬಿರಿಯಾನಿ ಪ್ಯಾಕೆಟ್ ಕೊಟ್ರೆ ಎಲ್ಲಿ ತನಕ ಆದ್ರೂ ಮುಸ್ಲಿಮ್ಸ್ ಬಂದ್ ಹಾಕ್ತಾರ ಅನ್ನೋದು ನಂಬಿಕೆ ಆಗ್ಬಿಟ್ಟೈತೆ ಅವರಿಗೆ. सालों से वादे हुए पर बदला कुछ नहीं, सच की बात उठी तो दिखा कोई नहीं, झूठ के साए में गुजरता रहा समा, अवाम का भरोसा भी टूटता रहा, अब खामोशी तोड़ना जरूरी हो गया, हर एक शख्स को हक याद आ गया, वोट की ताकत को पहचान लो, आज यही है जिम्मेदारी, यही आह्वान, अभी नहीं तो कभी नहीं फैसला करो, सच के साथ खड़े हो, हौसला करो, एक वोट बदलाव की तरफ इशारा, असर बदल पे दे आवाम का सहारा। ना पैसा बोलता है ना झूठ टिकता है, सच के सामने हर दावा झुकता है, हर गली से एक ही आवाज आ रही, बदलाव की लहर आगे बढ़ रही, आवाज उठाओ, हक को पाना है, अपने मुस्तकबिल को खुद बनाना है, नंबर 4 पर बटन दबाना याद रहे, प्रेशर कुकर पर मोहर लगाना याद रहे, अभी नहीं तो कभी नहीं फैसला करो, सच के साथ खड़े हो, हौसला करो, एक वोट बदलाव की तरफ इशारा, असर बदल पे दे आवाम का सहारा। ಮುಸಲ್ಮಾನರಿಗೆ ಹೇಗಿರಬೇಕು ಅನ್ನೋದನ್ನ ಕುರಾನ್ ಚೆನ್ನಾಗಿ ಹೇಳ್ಕೊಟ್ಟಿದೆ. ನಲಪಾಡಂತವ್ರ ಅವಶ್ಯಕತೆ ಇದೆಯಾ ಅಂತ ನನಗೆ ಸರ್, ನಲ್ಪಾಡು ಹುಡ್ಕ ಡ್ರಗ್ ಅಡಿಕ್ಟ್ ಏನ್ ಸರ್ ಮೆಸೇಜ್ ಕೊಡೋದು ನಮ್ಮ ಕಮ್ಯುನಿಟಿ ಬಗ್ಗೆ. ಇವ್ನು ಯಾವ್ದಾದ್ರು ಮುಸ್ಲಿಂ ಬಗ್ಗೆ ಯಾವ್ದಾದ್ರು ಇಶ್ಯೂ ಎತ್ತಿದಾನ, ಇವನು ಕಮ್ಯುನಿಟಿ ಬಗ್ಗೆನೇ ಗೊತ್ತಿಲ್ಲ. ಅಂದ್ರೆ ಕಾಂಗ್ರೆಸ್ ಗೆ ಲಾಯಲ್ ಆಗಿದ್ರೆ ಮಾತ್ರ ಮುಸಲ್ಮಾನರ. ನೋಡಿ ಸರ್, ಇವ್ ಏನ್ ತಿಳ್ಕೊಂಡ್ ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು, ಗುಲಾಮ್ಗಿರಿ ಮಾಡ್ಕೊಂಡು ಇರ್ಬೇಕು ಇವ್ರ ಜೊತೆ, ಅವಾಗ್ರೆ ಇವರು ಲಾಯಲಿಟಿ ತೋರಿಸಿದ್ರೇನೆ ಇವ್ರಿಗೆ ಏನು ಮುಸಲ್ಮಾನರು ಅವ್ರ ಜೊತೆಲಿ ಇದಾರಂತ. ಸರ್, ಈ ಕಾಂಗ್ರೆಸ್ ನಲ್ಲಿ ಎರಡೆರಡು ಗುಂಪಿದೆ. ಜಮೀರ್ ಅಹಮದ್ ಪರ ಒಂದು ಗುಂಪು, ಜಮೀರ್ ಅಹಮದ್ ಅವ್ರನ್ನ ತುಳಿಯೋದಕ್ಕೆ ಇನ್ನೊಂದು ಮುಸ್ಲಿಂ ಗುಂಪು. ಏನಾಗುತ್ತೆ ಇದು ಕಮ್ಯುನಿಟಿ ಮೇಲೆ ಇಂಪ್ಯಾಕ್ಟ್ ಏನಾಗುತ್ತೆ? ನೋಡಿ ಸರ್, ಇದು ಬಂದ್ಬಿಟ್ಟು ಜಮೀರ್ ಅಹಮದ್ ಲೀಡರ್ಶಿಪ್ ನ ಮುಗ್ಸಕ್ಕೆ ಪ್ರಯತ್ನ ಪಡ್ತಾ ಇರೋದು. ರಿದ್ವಾನ್ ಅರ್ಷದ್ ಮೈಸೂರಿಂದ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಗೆದ್ದಿರೋದವನು ರಿದ್ವಾನ್ ಅರ್ಷದ್. ಏನು ಅವನು 2 ಸತಿ MP ಸೋತಿರೋದು. ಇವ್ನ್ ಗೊತ್ತಿಲ್ಲ ಹೆಂಗೆ ಜಾಫರ್ ಶರೀಫ್ಗೆ ಮುಗಿಸಿದ್ದಾರೆ, CM ಇವ್ರು ಮುಗಿಸಿದ್ದಾರೆ, ರೋಷನ್ ಬೇಕು ಮುಗಿಸಿದ್ದಾರೆ, ರಿದ್ವಾನ್ ಅರ್ಷದ್ ಕಾಲ ಬರುತ್ತೆ ಅವನಿಗೂ ಮುಗಿಸ್ತಾರೆ. ಅವ್ನು ಏನೋ ತಿಳ್ಕೊಂಡ್ ಬಿಟ್ಟಿದ್ದಾರೆ. ಏನೋ ನಾವು ಇಲ್ಲಿ ಇದ್ರೆ ಪ್ರಾಂಪ್ಟ್ ಆಗಿ ಇದ್ರೆ ನಮ್ಗೆ ಬೆಳೆಸ್ತಾರಂತ. ವೇಟ್ ಅಂಡ್ ವಾಚ್ ಮಾಡ್ಲಿ, ಅವರು ಅವ್ರದ್ದು ಲೀಡರ್ಶಿಪ್ ಮುಗಿಸ್ತಾರ ನೋಡಿ. ಕೆಲಸನಾಗೆಲ್ಲ ಮಾಡ್ತಾ ಇರೋದು ಅವ್ರು ಏನು ಸುಮ್ನೆ ಮಾಡ್ತಾ ಇಲ್ಲ, ಅವ್ರ ಮನೆಯಿಂದ ಏನು ತಂದು ಕೊಡ್ತಾ ಇಲ್ಲ. ನಮ್ಮ ಹಕ್ಕಿಂದ ನಾವು ಓಟ್ ಹಾಕ್ಬಿಟ್ಟು ಅವ್ರಿಗೆ ಹಾಕಿರೋ. ಇವ್ರು ರಿಜ್ವಾನ್ ಅರ್ಷದ್ ಹೇಳ್ತಾರಲ್ಲ RSS ಸಂಘ ಪರಿವಾರ ಅಂತ, RSS ಸಂಘ ಪರಿವಾರ ತಗೊಂಡ್ ಬಂದಿದ್ಯಾರು? ಇದೇ ಕಾಂಗ್ರೆಸ್ ಅವರು.